ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಪರಮೇಶ್ವರ ಶಿವನನ್ನ ಪೂಜೆ ಮಾಡುವಂಥದ್ದು. ಹಾಗೇನೆ ಮನೆಯಲ್ಲಿ ನಮ್ಮ ಹಸ್ಬೆಂಡ್ಗಳಿಗೆ ಪೂಜೆ ಮಾಡುವಂಥದ್ದು, ಅವರ ಆಶೀರ್ವಾದವನ್ನು ತಗೊಳ್ಳುವಂಥದ್ದು. ಇವತ್ತಿನ ವ್ಲಾಗ್ ಅಲ್ಲಿ ನೀವು ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಪೂಜೆನ ಹೇಗೆ ಮಾಡಿದ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಿ. ಇನ್ನು ನನ್ನ ವಿಡಿಯೋನ ನೋಡ್ತಾ ಇದ್ದು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಈ ಸತಿಯ ಭೀಮನ ಅಮಾವಾಸ್ಯೆ ಸ್ವಲ್ಪ ಸಿಂಪಲ್ ಆಗೇ ಆಯ್ತು, ಜಾಸ್ತಿ ಏನು ಗ್ರ್ಯಾಂಡ್ ಆಗಿ ಮಾಡಿಲ್ಲ. ಸರಿನು ನಾನು ಈ ಸತಿ ಕಾಟನ್ ಸೀರೆನ ಉಟ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬಂದು ಸೆಕೆಂಡ್ ಟೈಮ್ ಈ ಸೀರೆನ ಉಟ್ಕೊಳ್ತಾ ಇರೋದು. ಅಂಡ್ ಇವತ್ತು ಸಂಡೇ ಆದ್ರಿಂದ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರೆ, ಸೊ ಈಸಿ ಆಯ್ತು ನನಗೆ ಹಬ್ಬ ಮಾಡುವಂಥದ್ದು. ಇಲ್ಲ ಅಂತಂದ್ರೆ ಸಂಜೆ ತನಕ ಕಾಯ್ಬೇಕಿತ್ತು. ಎಸ್, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಹಬ್ಬಕ್ಕೆ ಬೆಳಗ್ಗೆನ ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಸೀರೆನ ಉಟ್ಕೊಳ್ಳೋಕ್ಕೆ ಅಂತ ಈ ಸೀರೆನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಇದು ಬಂದು ಇದು ಎರಡನೇ ಸತಿ ಉಟ್ಕೊಳ್ತಾ ಇರೋಂಥದ್ದು. ಕಾಟನ್ ಮತ್ತು ತುಂಬಾ ಚೆನ್ನಾಗಿದೆ, ಜರಿ ಬಾರ್ಡ್ರ್ ಇದೆ, ಹಾಗೆ ಆಕ್ಸಿಡೈಸ್ಡ್ ಜ್ಯುವೆಲ್ಲರಿ ಈ ಸೀರೆಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಗಾಜಿನ ಬಳೆ, ಹಸಿರು ಬಳೆನ ಇದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ಕೊಂಡೆ. ಸೊ ಸಿಂಪಲ್ಲಾಗಿ ಉಟ್ಕೊಂಡಿದ್ದೀನಿ. ಏನು ರೇಷ್ಮೆ ಸೀರೆ ಉಟ್ಕೋಬೋದಾಗಿತ್ತು, ಬಟ್ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ, ಟೈಮು ಕೂಡ ಇರಲಿಲ್ಲ. ಸೊ ಹಾಗಾಗಿ ಕಾಟನ್ ಸೀರೆ ಆದರೆ ನಾವು ಹೆಂಗೆ ಉಟ್ಕೋತೀವೋ ಹಾಗೆ ಕೂರುತ್ತೆ. ಹಾಗಾಗಿ ಈ ಸೀರೆನ ಉಟ್ಕೊಂಡೆ. ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು, ಒಂಥರ ಯುನೀಕ್ ಆಗಿದೆ, ಪಿಂಕ್ ಆ್ಯಂಡ್ ವೈಟ್ ಮತ್ತು ಗ್ರೇ ಕಲರು. ನನಗಂತೂ ಲೈಟ್ ವೈಟ್ ಸೀರೆಗಳೇ ತುಂಬಾ ಇಷ್ಟ ಆಗೋದು, ಕಂಫರ್ಟಬಲ್ ಆಗಿರುತ್ತೆ. ಹಾಗೆ ನಾವೇ ಕೆಲಸ ಮಾಡೋ ಕಾರಣ ಈ ಥರ ಸೀರೆಗಳಿದ್ರೆ ಏನೋ ಕಲೆ ಬಿತ್ತು ಏನೋ ಆದ್ರೂ ನಮಗೆ ಒಂದ್ಸಲ ಮನಸ್ಸಿಗೆ ಬೇಜಾರಾಗಲ್ಲ. ಸೊ ಹಾಗಾಗಿ ಅಮೇರಿಕಾದಲ್ಲಿ ಸಪ್ರೇಟ್ ದೇವರ ಕೋಣೆ, ದೇವರ ಮನೆ ಇರೋದಿಲ್ಲ. ಹಾಗಾಗಿ ನಾವು ಈ ಒಂದು ಪುಟಾಣಿ ಬುಕ್ ಶೆಲ್ಫಲ್ಲಿ ನಾನು ದೇವರನ್ನ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತಂದರೆ ಗೆಜ್ಜೆ ವಸ್ತ್ರ ಆಗಿರ್ಬೋದು, ಹೊಸ ಬತ್ತಿ, ಹಾಗೆ ಬೆಳ್ಳಿ ಸಾಮಾನೆಲ್ಲ ತೊಳ್ಕೊಳ್ಳೋ ಅಂಥದ್ದು, ಈ ಥರದ್ದನ್ನೆಲ್ಲ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಪೂಜೆಗೆ ಬೇಕಾದಂತಹ ಹೂಗಳನ್ನು ಎಲ್ಲ ತಗೊಂಡೆ. ಹಾಗೆ ಅರಿಶಿಣದಿಂದ ಪರಮೇಶ್ವರ ಈಶ್ವರನ ಮಾಡಿಕೊಂಡೆ. ಈ ಥರ ಒಂದು ಪುಟಾಣಿ ಥರ ಲಿಂಗು ಥರ ಮಾಡಿಕೊಂಡು ಅದನ್ನು ಈಶ್ವರ ಅಂತ ಅಂದ್ಕೊಂಡು ಅದಕ್ಕೆ ನನಗೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಎಲ್ಲ ದೇವ್ರನ್ನ ತೊಳ್ಕೊಂಡು ಕ್ಲೀನಾಗಿ ಒಂದು ಎಲೆ ಮೇಲೆ ಈಶ್ವರನ ಅರಿಶಿಣದ ಮೂರ್ತಿನ ಇಟ್ಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಶಿವನ ಹಾಡು, ಶಿವನ ಸ್ತುತಿಗಳನ್ನು ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಅನಿಸುತ್ತೆ ಶಿವನ ಹಾಡು ಕೇಳ್ಕೊಂಡು ಪೂಜೆ ಮಾಡೋವಂಥದ್ದು. ಶಿವನಿಗೆ ಜಾಸ್ತಿ ಆಡಂಬರ, ಜಾಸ್ತಿ ಆ ಪುಷ್ಪ ಈ ಪುಷ್ಪ ಆ ಥರದ್ದೇನೂ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಇಷ್ಟ ಆಗಲ್ಲ ಇನ್ ದ ಸೆನ್ಸ್ ಆ ಥರ ಏನು ಮಾಡದೇ ಇದ್ದರೂ ಪರವಾಗಿಲ್ಲ, ಸಿಂಪಲ್ಲಾಗಿ ಒಂದು ದಾಸವಾಳದ ಹೂವು ಅಥವಾ ಒಂದು ಯಾವುದಾದ್ರೂ ಬಿಳಿ ಪುಷ್ಪ ಇಟ್ರೂ ಸಾಕು, ತೃಪ್ತಿ ಆಗ್ತಾನೆ ಶಿವ. ಭಕ್ತಿನೇ ಮುಖ್ಯ ಅಂತ ಹೇಳ್ತಾರೆ. ಸೊ ನಾನು ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಅರ್ಚನೆ ಮಾಡಿ ಶಿವನ ಅಷ್ಟೋತ್ತರಗಳನ್ನು ಓದಿ ಶಿವನಿಗೆ ಅರ್ಚನೆನ ಮಾಡಿ ಅಲಂಕಾರನ ಮಾಡಿ ದೀಪ ಹಚ್ಚಿ ಧೂಪ ಹಾಕಿ ಈ ಥರ ಭೀಮನ ಅಮಾವಾಸ್ಯೆನ ನಾನು ಶಿವನ ಪೂಜೆನ ಈ ಥರ ಮಾಡ್ತಾಯಿದ್ದೀನಿ. ಅಭಿಷೇಕ ಮಾಡ್ಬೋದಿತ್ತು, ಬಟ್ ಲಿಂಗೂ ಇಲ್ಲ ನನ್ನ ಹತ್ರ. ಸೊ ಹಾಗಾಗಿ ಅಭಿಷೇಕ ಮಾಡೋ ಬದಲು ಈ ಥರ ಒಂದು ಸಿಂಪಲ್ ಆದಂತಹ ಪೂಜೆ ಮಾಡ್ತಾಯಿದ್ದೀನಿ. ಇಲ್ಲಿ ಕಂಕಣನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ. ಸೊ ಕಂಕಣನ ಕಟ್ಕೊಂಡು ಪೂಜೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತಲ್ವ. ಸೊ ಅವರು ನನಗೆ ಕಟ್ಟೋದು, ನಾನು ಅವ್ರಿಗೆ ಕಟ್ಟೋದು. ಸೊ ಈ ಥರ ಮಾಡ್ತಾ ವಾಮದೇವಾಯ ನಮಃ ಓಂ ವಿರೂಪಾಕ್ಷಾಯ ನಮಃ ಓಂ ಕಪರ್ದಿನಿಯ ನಮಃ ಓಂ ನೀಲಲೋಹಿತಾಯ ನಮಃ
ಓಂ ಶಂಕರಾಯ ನಮಃ. ಓಂ ಶೂಲಪಾಣಿ ನಮಃ. ಈಶ್ವರ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನು ನಾಶ ಮಾಡಿ ನಿಮ್ಮೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ, ಹಾಗೆ ನಮ್ಮ ಕುಟುಂಬದವರು ಎಲ್ಲರೂ ಸುಖದಿಂದ ಆರಾಮಾಗಿ ಇರಲಿ ಅಂತ ನಾನು ಬೇಡ್ಕೊಳ್ತಾ ಈ ಶಿವನ ಪೂಜೆನ ಮಾಡ್ತಾ ಇದ್ದೀನಿ. ಗಟ್ಟಿ ಇಟ್ಕೋಬೇಕು, ಎರಡು ಕೈ ಇಲ್ಲಿ ಇಟ್ಕೋ. ಇದು ಬಿಡು, ಬನ್ನಿ ಬಿಡು, ಅದನ್ನ ಮಂಗಳಾರತಿ ಮಾಡು. ಕೆಳಗೆ ಇಟ್ಕೋಬೇಡ, ಬಿಸಿ ಇರುತ್ತೆ. ಹಾಂ ಮಾಡು. ನಮಃ ಶಿವಾಯ. ನಮಃ ಶಿವಾಯ. ಮಂಗಳಾರತಿ ಇದು ಮಾಡಪ್ಪ ಅವಳಿಗೆ, ದೇವರಿಗೆ ಸ್ವಲ್ಪ ಹಿಂಗೆ ಇದು ಮಾಡಿ. ಚಳಿಲೇ ನಿಲ್ಲು. ಥ್ಯಾಂಕ್ ಯು. ಇವಾಗ ದೇವ್ರ ಪೂಜೆ ಆಯಿತು, ಇನ್ನು ಗಂಡನ ಪೂಜೆ ಮಾಡುವಂತಹ ಟೈಮು. ಈಗ ಚರಿಕಾಯಲ್ಲಿ ಕೊಟ್ಟಿದ್ದೀನಿ ವಿಡಿಯೋ ಮಾಡು ಅಂತ, ಅವಳು ಕರೆಕ್ಟಾಗಿ ಒಂದು ಕಡೆ ನಿಂತ್ಕೊಂಡು ಮಾಡಿಲ್ಲ. ಸೊ ಇಲ್ಲಿ ಸಾಮಾನ್ಯವಾಗಿ ಮನೆಯ ಪರಮಶಿವಂಗೆ ಪೂಜೆ ಮಾಡಬೇಕು. ಸೊ ಒಂದು ಕೆಳಗಡೆ ಒಂದು ತಟ್ಟೆ ಅಥವಾ ಈ ಥರದ್ದು ಏನಾದ್ರು ಕಟ್ಟಿಗೆದು ಮಣೆ ಏನಾದರೂ ಇಟ್ಕೊಂಡು ಪಾದನ ತೊಳೆದು ಈ ಥರ ಪೂಜೆ ಮಾಡುವಂಥದ್ದು. ಸೊ ಎಸ್, ಅದನ್ನೇ ಮಾಡ್ತಾ ಇದ್ದೀನಿ ನಾನು. ಆ್ಯಂಡ್ ಕೆಲವೊಬ್ಬರಿಗೆ ಒಂದು ಸ್ವಲ್ಪ ಮುಜುಗರ ಇರುತ್ತೆ ಈ ಥರ ಹೆಂಡತಿ ಹತ್ರ ಪಾದ ಪೂಜೆ ಮಾಡಿಸ್ಕೊಳ್ಳೋ ಅಂಥದ್ದು. ಬಟ್ ಇವರಿಗೆ ಫುಲ್ ಖುಷಿ, ಪೂಜೆ ಮಾಡುವ ಅಂತ ಹಿಂದಿಂದನೇ ಇದು ಮಾಡ್ತಾಯಿದ್ರು. ಬಟ್ ಚೆನ್ನಾಗಾಯಿತು. ಆ್ಯಂಡ್ ಇವತ್ತು ಸಂಡೇ ಆದ್ದರಿಂದ ಮನೇಲಿದ್ದರು, ಬೇಗನೆ ಪೂಜೆ ಆಯಿತು. ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ಬೇಗ ಅರ್ಜೆಂಟಲ್ಲಿ ಪೂಜೆ ಮಾಡೋಕ್ಕೆ ನನಗೆ ಒಂದು ಸ್ವಲ್ಪನೂ ಸರಿ ಅನಿಸೋದಿಲ್ಲ. ಒಂದು ಸ್ವಲ್ಪ ಕಾಮಾಗಿ ಆರಾಮಾಗಿ ಪೂಜೆ ಮಾಡಬೇಕು. ಸೊ ಆ ಥರ ಪೂಜೆ ಮಾಡಿದರೆ ನನಗೆ ಪೂಜೆ ಮಾಡ್ದಂಗೆ ಅಂತ ಅನಿಸುತ್ತೆ. ಚರಿಗೆ ಹೇಳ್ತಾ ಇದ್ದೀನಿ, ಚರಿ ವಿಡಿಯೋ ಮಾಡೋದು ಅವಳಿಗೆ ಇನ್ನೂ ಗೊತ್ತಿಲ್ಲ ಅಲ್ವಾ. ಸೊ ಅಲ್ಲಿ ಹೋಗಿ ಇದ್ಕೋ, ಇಲ್ಲಿ ಹೋಗಿ ಇದ್ಕೋ ಅಂತ ಹೇಳಬೇಕು. ತಗೊಳ್ರಿ, ಅಕ್ಷತೆ ತಗೊಳ್ರಿ. ಸರಿ, ದೂರ ಹೋಗು. ದೂರ ಇದು ಇಟ್ಕೋ. ದಿನ ಹಿಂಗೆ ಒಳ್ಳೆ ಬಂದಿದೆ. ನನ್ನ ಖುಷಿಗೆ ಪಾರವೇ ಇಲ್ಲ. ಸರಿ, ಕರೆಕ್ಟ್ ಆಗಿ ಬಾಪಿ. ಮುಗಿತಲ್ಲಪ್ಪ. ಪಪ್ಪ ಕೈ ಹಿಂಗಿಟ್ಕೋ, ಬನ್ನಿ ಇಲ್ಲಿತ್ತೆ. ಈ ಸತಿಯ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಈ ಥರ ಆಯಿತು. ಈ ಪೂಜೆನ ನಿಮ್ಮ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅತಿ ಸಿಂಪಲ್, ಎಷ್ಟು ಸಿಂಪಲ್ ಬೇಕೋ ಅಷ್ಟು ಸಿಂಪಲ್ ಮಾಡಿದ್ದೀನಿ. ಬಟ್ ನೆಕ್ಸ್ಟ್ ಬರುವಂತಹ ಹಬ್ಬಗಳನ್ನು ಸಪ್ರೇಟ್ ಪ್ಲ್ಯಾನ್ ಮಾಡಿದ್ದೀನಿ. ಚೆನ್ನಾಗಾಗುತ್ತೆ ಅಂತ ಭಾವಿಸ್ತೀನಿ. ಸೊ ಕಾದು ನೋಡೋಣ ಹೇಗಾಗುತ್ತೆ ಪ್ರತಿಯೊಂದು ಹಬ್ಬಗಳು ಅಂತ. ಆ್ಯಂಡ್ ಅವತ್ತು ದೋಸೆ ಮತ್ತು ಸೀಕರಣೆ ಮಾಡಿ ಮತ್ತು ವಡೆ ಮಾಡಿದ್ದೆ. ಸೊ ಮೊದಲನೇ ಸತಿ ಸೀಕರಣೆ ವಿತ್ ದೋಸೆ ಮಾಡಿದ್ದೀನಿ ಆ್ಯಂಡ್ ಸಮ್ ವಡ. ಮೊದಲನೇ ಸತಿ ಸೀಕರಣೆ ಮತ್ತೆ ದೋಸೆ ತಿಂತಾ ಇರೋದು. ಹೆಂಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನನಗೆ ಫಸ್ಟ್ ಬೇಡ ಅಂತಂದರೆ, ಯಾವತ್ತೂ ದೋಸೆ ಜೊತೆ ಯಾವತ್ತೂ ಸ್ವೀಟ್ ತಿಂದಿಲ್ಲ. ಅದಕ್ಕೆ
ಬೇಡ ಅಂದೆ. ಇವಾಗ ಚೆನ್ನಾಗಿ ಅನಿಸ್ತಾ ಇದೆ. ಇಷ್ಟ ಆಯ್ತಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಅದು ಇದ್ರ ಜೊತೆಗೆ ವಡ, ಈರುಳ್ಳಿ ಬಜ್ಜಿ. ಈ ಚರಿಯಮ್ಮ ತಿಂತಾ ಇಲ್ಲ, ದೋಸೆ ಸೀಕರಣೆ. ಈ ಚರಿ ಚೆನ್ನಾಗಿದೆ ಬರುವ ಕುಸೆ. ಫಸ್ಟ್ ಟ್ರೈ ಮಾಡು, ಆಮೇಲೆ ಗೊತ್ತಾಗುತ್ತೆ ನಿನಗೆ. ನನ್ನ ಕೂದಲು ಯಾವಾಗಲೂ ಶೈನಿಂಗ್ ಆಗಿ ತುಂಬ ಹೆಲ್ದಿಯಾಗಿ ಕಾಣಿಸ್ತಾ ಇತ್ತು. ಇತ್ತೀಚೆಗೆ ಯಾಕೋ ಡ್ರೈ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದರೆ ನಾನೇನು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ, ಏನು ಹೇರ್ ಪ್ಯಾಕು ಈ ಥರದ್ದೇನೂ ಆಗ್ತಾ ಇಲ್ಲ ಅಂತ ಗೊತ್ತಾಯಿತು. ಸುಮಾರು ವರ್ಷಗಳೇ ಆಗಿತ್ತು ನನ್ನ ಕೂದಲಿಗೆ ಮೆಹಂದಿನ ಹಚ್ಚಿ. ಸೊ ಇವತ್ತು ಮೆಹಂದಿ ಹಚ್ಚೋಣ ಅಂತ. ಅದರಲ್ಲೂ ಈ ಥರ ಹೈಲೈಟ್ಸ್ ಮಾಡಿಸಾದ್ಮೇಲೆ ಕೂದಲಿಗೆ ಮೆಹಂದಿ ಎಲ್ಲ ಹಚ್ಚಬಾರ್ದು ಅಂತ ಹೇಳಿದರು. ಸೊ ಹಾಗಾಗಿ ಏನು ಹಚ್ಚಿರ್ಲಿಲ್ಲ. ಈಗ ಆ ಹೈಲೈಟ್ಸ್ ಎಲ್ಲ ಸ್ವಲ್ಪ ಹೋಗಿದೆ, ಅಂದರೆ ಕಲರ್ ಅಷ್ಟು ಕಾಣಿಸ್ತಾ ಇಲ್ಲ ಕೂದಲಲ್ಲಿ. ಸೊ ಹಾಗಾಗಿ ಮೆಹಂದಿ ಹಚ್ಚೋಣ ಅಂತ. ಆ್ಯಂಡ್ ಸ್ವಲ್ಪ ಕೂದಲಿಗೂ ನರಿಶ್ಮೆಂಟ್ ಇರುತ್ತೆ. ಆ್ಯಂಡ್ ಈಗ ಒಂದೆರಡು ಮೂರು ಏನು ಗ್ರೇ ಹೇರ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಲೈಟಾಗಿ ಹಚ್ಕೊಳ್ಳೋಣ ಅಂತ ಫಸ್ಟು ಸ್ವಲ್ಪ ಎಣ್ಣೆನ ಹಚ್ಕೊಳ್ತೀನಿ. ಸ್ವಲ್ಪ ಕೂದಲು ಡ್ರೈ ಆಗಬಾರ್ದು. ಕೆಲವೊಂದ್ಸತಿ ಮೆಹಂದಿನ ಹಚ್ಚಿದಾಗ ಕೂದಲು ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿದ್ರೆ ಅಷ್ಟು ಡ್ರೈ ಮಾಡಲ್ಲ ಅದು ಕೂದಲನ್ನ. ಸೊ ಹಾಗಾಗಿ ಎಣ್ಣೆನ ಲೈಟಾಗಿ ಹಚ್ಕೊಂಡು ಆಮೇಲೆ ಮೆಹಂದಿ ಹಚ್ಚೋಣ ಅಂತ. ಸುಮಾರು ವರ್ಷನೇ ಆಗೋಯ್ತು ನಾನು ಮೆಹಂದಿ ಎಲ್ಲ ಹಚ್ಚಿ. ಮೆಹಂದಿ ಹಚ್ಚಿದ್ರೆ ಕೆಲವೊಬ್ರು ಹೇಳ್ತಾರೆ ಕೂದಲು ಡ್ರೈ ಆಗುತ್ತೆ ಅಂತ, ಕೆಲವೊಬ್ರು ಹೇಳ್ತಾರೆ ಕೂದಲು ಶೈನಿಂಗ್ ಆಗಿ ಚೆನ್ನಾಗಾಗುತ್ತೆ ಅಂತ. ಸೊ ನಿಮಗೇನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಥರ ಮಿಕ್ಸ್ಡ್ ಒಪಿನಿಯನ್ ಇದೆ ಮೆಹಂದಿ ಬಗ್ಗೆ. ಸೊ ಇಷ್ಟೇ ಲೈಟಾಗಿ ಎಣ್ಣೆ ಹಚ್ಚಿದ್ದೀನಿ ಈ ಥರ. ಸೊ ಮೆಹಂದಿನ ಕಬ್ಬಿಣದ ಇದ್ರೊಳಗೆ ಕಲಸಿಡ್ಬೇಕು ಅಂತ ನನ್ನ ಹತ್ರ ಕಬ್ಬಿಣದ ಪಾತ್ರೆ ಇರಲಿಲ್ಲ. ಸೊ ಹಾಗಾಗಿ ಮಾಮೂಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕಲಸಿಟ್ಟಿದ್ದೀನಿ. ಯಾರು ಹಚ್ಚೋಕಿದ್ರೆ ಚೆನ್ನಾಗೆ, ಬಟ್ ಈಗ ಯಾರು ಸದ್ಯಕ್ಕಿಲ್ಲ. ನನ್ನ ಹಸ್ಬೆಂಡು ಕೆಳಗಡೆ ಇದ್ದಾರೆ, ಅವ್ರನ್ನ ಕಾಯ್ಕೊಂತ ಕೂತ್ರೆ ಮುಗೀತು ಕತೆ ನಂದು. ಟೈಮ್ ಆಗಿ ಹೋಗ್ಬಿಡುತ್ತೆ ಅದಕ್ಕೆ. ಸೊ ನಾನೇ ಹಚ್ಕೊಳ್ತಾ ಇದ್ದೀನಿ. ನೋಡೋಣ ಹೇಗಾಗುತ್ತೆ ಕೂದಲು ಅಂತ. ನಾನು ಬರೀ ಸ್ಕ್ಯಾಲ್ಪಿಗೆ ಮಾತ್ರ ಹಚ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇಲ್ಲಿ ಕಲರ್ ಇಲ್ಲ, ಇಲ್ಲಿ ಸ್ವಲ್ಪ ಕಲರ್ ಎಲ್ಲ ಇದೆ. ಸೊ ಹಾಗಾಗಿ ಬರೀ ಸ್ಕ್ಯಾಲ್ಪ್ಗಷ್ಟೇ ಹಚ್ಚೋಣ ಅಂತ. ಏನಂದ್ರೆ ಕೆಲವೊಬ್ರು ಶೀತ ಎಲ್ಲ ಇರುತ್ತೆ, ಅಂದ್ರೆ ಶೀತದ ಮೈಯವ್ರು ಇರ್ತಾರಲ್ಲ, ಅವರಿಗೆ ಈ ಮೆಹಂದಿ ಎಲ್ಲ ಇನ್ನೂ ತಂಪಾಗ್ಬಿಟ್ಟು ಫುಲ್ ಶೀತ ಆಗಿ ಹೋಗ್ಬಿಡುತ್ತೆ. ಬಟ್ ನಂದು ಆ ಥರ ಇಲ್ಲ, ನನ್ನ ಬಾಡಿ ಸ್ವಲ್ಪ ಹೀಟು. ಆ್ಯಂಡ್ ಈಗ ನಮಗೆ ಸಮ್ಮರ್ ನಡೀತಾ ಇರೋದ್ರಿಂದ ಸೊ ಚೆನ್ನಾಗೆ ಕೂದಲಿಗೆ ಹಚ್ಕೊಂಡ್ರೆ ತಂಪಾಗಿ ಚೆನ್ನಾಗಿ ಅನ್ಸುತ್ತೆ. ಎಸ್, ಕೂದಲು ಹೇಗಾಯ್ತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೇಗಾಯ್ತು, ರಫ್ ಆಯ್ತಾ ಅಥವಾ ಸ್ಮೂತ್ ಆಯ್ತಾ, ಶೈನಿಂಗ್ ಆಯ್ತಾ ಅಂತ. ಆ್ಯಂಡ್ ಇಲ್ಲಿ ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಏನು ಅಂತಂದರೆ ಶ್ರೀಕೃಷ್ಣ ವೃಂದಾವನ ಅಂತ ಒಂದು ದೇವಸ್ಥಾನ ಇದೆ ಶುಗರ್ಲ್ಯಾಂಡಲ್ಲಿ. ನಮ್ಮ ಮನೆಯಿಂದ ಒಂದು 45 ನಿಮಿಷ ಹೈವೇ ಮೇಲೆ ಹೋದರೆ. ಸೊ ಅಲ್ಲಿ ಇವತ್ತು ಕುಚ್ಚುಪುಡಿ ಡ್ಯಾನ್ಸ್ನ ನಡೆಸ್ತಾ ಇದ್ದಾರೆ. ಕುಚ್ಚುಪುಡಿ ಡ್ಯಾನ್ಸಲ್ಲಿ ಶ್ರೀನಿವಾಸ ಕಲ್ಯಾಣನ ಮಾಡಿ ತೋರಿಸ್ತಾ ಇದ್ದಾರೆ. ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಅನ್ನಿಸ್ತು, ಹೇಗಿರುತ್ತೆ. ನಾನು ಕುಚ್ಚುಪುಡಿ ಯಾವತ್ತೂ ನೋಡಿರಲಿಲ್ಲ. ಸೊ ಹಾಗಾಗಿ ಇಲ್ಲಿ ನನ್ನ ಹಸ್ಬೆಂಡು ಎಳ್ನೀರು ಕುಡಿತಾ ಇದ್ದಾರೆ. ಸೊ ಅದು ಬಿಯರ್ ಅನ್ಕೋಬಾರ್ದು ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಎಸ್, ಇಲ್ಲಿಗೆ ಬಂದ್ವಿ ನಾವು. ಶ್ರೀಕೃಷ್ಣ ವೃಂದಾವನ ನೀವು ನೋಡಿರ್ತೀರಿ, ಸುಮಾರು ಸತಿ ನಾನು ತೋರಿಸಿದ್ದೀನಿ ಇದನ್ನು. ಸೊ ಇಲ್ಲಿ ಆ ಈವೆಂಟ್ ನಡೀತಾ ಇರೋವಂಥದ್ದು. ಸುಮಾರು ಆಲ್ರೆಡಿ ನಾವು ಒಂದು ಅರ್ಧ ಗಂಟೆ ಲೇಟಾಗೇ ಹೋದ್ವಿ. ಪಾರ್ಕಿಂಗ್ ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ, ಸುಮಾರು ಜನ ಬಂದಿದ್ದಾರೆ. ಸೊ ಒಳಗಡೆ ಈ ಥರ ಕೃಷ್ಣನ ದೇವಸ್ಥಾನ, ಹಾಗೆ ರಾಯರದು ಕೂಡ ಇಲ್ಲಿ ಇದೆ. ಸೊ ರಾಯರ್ಗೆ ಕೃಷ್ಣನಿಗೆಲ್ಲ ನಮಸ್ಕಾರ ಮಾಡಿ ನಾವು
ಒಳಗಡೆ ಹೋಗ್ತಾ ಇದ್ದೀವಿ. ಇದ್ರ ಪಕ್ಕದಲ್ಲೇ, ದೇವಸ್ಥಾನದ ಪಕ್ಕದಲ್ಲೇ ಒಂದು ಆಡಿಟೋರಿಯಂ ಥರ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಬಂದು ನಾವು ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಏನು ನೋಡ್ತೀವಲ್ಲ, ಫಸ್ಟು ಬ್ರಹ್ಮನ ಹತ್ರ ಹೋಗ್ತಾನೆ ಈ ಋಷಿ. ಬ್ರಹ್ಮ ಮತ್ತು ಸರಸ್ವತಿ ಇಬ್ಬರು, ಸರಸ್ವತಿಯ ವೀಣೆ ನಾದವನ್ನು ಕೇಳಿಕೊಂಡು ಬ್ರಹ್ಮ ಮೈ ಮರ್ತಿರ್ತಾನೆ. ಆಮೇಲೆ ಶಿವನ ಹತ್ರ ಹೋಗ್ತಾನೆ. ಶಿವ ಮತ್ತು ಪಾರ್ವತಿ ಇಬ್ಬರು ನೃತ್ಯ ಮಾಡಿಕೊಂಡು ಮೈ ಮರ್ತಿರ್ತಾರೆ. ಹಾಗೆ ವಿಷ್ಣುವಿನ ಹತ್ರ ಬಂದಾಗ ವಿಷ್ಣುನೂ ಕೂಡ, ಲಕ್ಷ್ಮೀ ವಿಷ್ಣುನು ಹಿಂಗೆ ಜೊತೆಲಿರೋ ಕಾರಣ ನೋಡ್ಬಿಟ್ಟು ಕಾಲಿಂದ ಎದೆಗೊದಿತಾನೆ. ಆವಾಗ ಲಕ್ಷ್ಮಿ ಸಿಟ್ಟು ಮಾಡಿಕೊಂಡು ಭೂಲೋಕಕ್ಕೆ ಹೋಗ್ತಾಳೆ. ವಿಷ್ಣು ಆ ಋಷಿಯ 3ನೇ ಕಣ್ಣ ಕಾಲೊಳಗಿರುತ್ತಲ್ಲ ಅದನ್ನು ತೆಗಿತಾನೆ. ನಾರದ ಬಂದ್ಬಿಟ್ಟು ಹೇಳ್ತಾನೆ, ಲಕ್ಷ್ಮಿ ಭೂಲೋಕದಲ್ಲೂ ಹೋಗಿದ್ದಾಳೆ, ನೀನು ಹೋಗು ಹುಡ್ಕೊಂಡು ಬಾ ಅಂತ. ಅಲ್ಲಿ ಬಂದಾಗ ಈ ಥರ ಕೊರವಂಜಿ ವೇಷನ ಹಾಕ್ಕೊಂಡು ಹಸುನ ರಾಜನಿಗೆ ಕೊಡ್ತಾರೆ. ಈ ಥರ ಕತೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಶ್ರೀನಿವಾಸ ಕಲ್ಯಾಣ ಪ್ರತಿಯೊಂದನ್ನು ಎಷ್ಟು ನೀಟಾಗಿ ತೋರಿಸಿದ್ರು ಅಂದರೆ, ಹಿಂದ್ಗಡೆ ಏನು ನೀವು ಬ್ಯಾಕ್ ಡ್ರಾಪ್ ಏನು ನೋಡ್ತಾ ಇದ್ದೀರಲ್ಲ ಅದನ್ನೂ ಕೂಡ ಚೇಂಜ್ ಮಾಡ್ತಾರೆ. ಹಾಗೇನೆ ಪ್ರತಿಯೊಂದು ವೇಷನ ನಮಗೆ ಅದು ರಿಯಾಲಿಟಿ ಅಂತ ಅನ್ನಿಸ್ಬೇಕು. ಆ ಹಾಡಿನ ಮುಖಾಂತರ, ಆ ಡಾನ್ಸ್ ಮುಖಾಂತರ ಹೇಗಿತ್ತು ಅಂತಂದರೆ ಒಂದು ಒಳ್ಳೆ ಔತಣದ ಊಟ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬ್ಯಾಕ್ ಡ್ರಾಪ್ಗಳನ್ನು ಗಮನಿಸ್ತಾ ಇರ್ಬೋದು. ಬಕಳಾದೇವಿ ಕೃಷ್ಣನ ಮಗನಾಗಿ ಪಡಿಬೇಕಂತ ಕನಸನ್ನ ಕಾಣ್ತಾ ಇರ್ತಾಳೆ. ಸೊ ಹಿಂದ್ಗಡೆ ಅಲ್ಲಿ ಒಂದು ಹಟ್ಟು ಥರ ಮಾಡಿದ್ದಾರೆ, ಗುಡಿಸಲ ಥರ. ಹಾಗೇನೆ ಇಲ್ಲಿ ಮಾಡ್ತಿರುವಂತಹ ಡಾನ್ಸು ಎಷ್ಟು ಪರ್ಫೆಕ್ಷನ್ ಇತ್ತು ಅಂದರೆ, ಇವರೆಲ್ಲರೂ ಬಂದು ಅಮೇರಿಕಾದಲ್ಲೇ ಕಲ್ತಿರುವಂತಹ ಮಕ್ಕಳಾಗಿರಬಹುದು. ಹಾಗೆ ಇಲ್ಲೇ ಸುಮಾರು ವರ್ಷಗಳಿಂದ ಇರೋವಂಥವ್ರು. ಇಲ್ಲಿನೂ ಈ ಒಂದು ಸಂಸ್ಕೃತಿ ಆಗಿರ್ಬೋದು, ಅದು ಅಷ್ಟು ನೀಟಾಗಿ ಆಚರಣೆ ಮಾಡ್ತಾ ಇರೋದನ್ನ, ಬೆಳೆಸ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ. ಈ ಆನೆ ನೋಡ್ತಾ ಇರ್ಬೋದು, ಅದೆಷ್ಟು ಚೆನ್ನಾಗಿ ಬರ್ತಾ ಇದೆ. ಈ ಆನೆ ಪ್ರಸಂಗ ಯಾಕೆ ಬರುತ್ತೆ ಅಂತಂದರೆ, ಯಾರು ಪದ್ಮಾವತಿ ಮತ್ತು ಶ್ರೀನಿವಾಸನ್ನ ಮೀಟ್ ಮಾಡಿಸೋಕ್ಕೆ ಈ ಆನೆ ಪ್ರಸಂಗ ಬರುತ್ತೆ. ಪ್ರತಿಯೊಂದು ಸೀನನ್ನು ಕೂಡ ನಮಗೆ ಎಷ್ಟು ಕ್ಲಿಯರ್ ಕಟ್ಟಾಗಿ ತೋರಿಸಿದ್ರು. ನಾನು ಎಲ್ಲದನ್ನು ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ. ಈಗ ಏನಾಗ್ತಾ ಇದೆ, ಮದುವೆಯ ತಯಾರಿ ನಡೀತಾ ಇದೆ. ನೋಡ್ತಾ ಇರ್ಬೋದು ಶ್ರೀನಿವಾಸ ಮತ್ತು ಪದ್ಮಾವತಿ ಗರುಡನ ಜೊತೆ ಎಷ್ಟು ವಿಜೃಂಭಣೆಯಿಂದ ಕಾಣಿಸ್ತಾ ಇದ್ದಾರಲ್ವಾ. ತುಂಬಾ ಮನೋಹರವಾಗಿತ್ತು ನೋಡೋಕ್ಕೆ. ಮನಮೋಹಕವಾಗಿತ್ತು. ನಾನಂತೂ ಹಿಂದ್ಗಡೆ ಸೀಟ್ ಸಿಗಲಿಲ್ಲ, ಮುಂದ್ಗಡೆನೆ ಬಂದು ಫುಲ್ ಕೆಳಗಡೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಕುತ್ಕೊಂಡು ನೋಡಿದೆ. ತುಂಬಾ ಎಂಜಾಯ್ ಮಾಡಿದ್ವಿ ನಾನು, ನನ್ನ ಹಸ್ಬೆಂಡು. ಚರಿನೂ ಅಷ್ಟೇ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ನೋಡಿಕೊಂಡು. ಸುಮಾರು ಜನ ನೋಡ್ತಾ ಇರ್ಬೋದು, ಎಷ್ಟು ಜನ, ಎಷ್ಟು ವಿಷಲು, ಎಷ್ಟು ಕ್ಲಾಪ್ಸು. ತುಂಬಾ ಎಂಜಾಯ್ ಮಾಡಿದ್ವಿ. ಈ ಥರ ಈವೆಂಟ್ಗಳು ಸುಮಾರು ನಡಿಬೇಕು ಇನ್ನು ಅಮೇರಿಕಾದಲ್ಲಿ ಅಂತ ನನಗೆ ಆಸೆ. ಆ ಥರ ನಡೆದ್ರೇ ಮುಂದಿನ ಪೀಳಿಗೆಗಳಿಗೂ ನಮಗೆ ಹೇಗಿರುತ್ತೆ, ಡಾನ್ಸ್ ಏನು, ಕುಚುಪುಡಿ ಅಂದರೆ ಏನು, ದೇವ್ರ ಹೇಗೆ, ದೇವರ ಕತೆಗಳು, ಪುರಾಣದ ಕತೆಗಳು ಎಲ್ಲ ಗೊತ್ತಾಗೋದು ಹೀಗೇನೆ. ಸೊ ಅದಾದಮೇಲೆ ಒಂದಿಷ್ಟು ಊಟಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಹಾಗೆಯೇ ಅದು ಮುಗಿದ್ಮೇಲೆ ನಮಗೆ ಊಟನ ಅಲ್ಲೇ ಕೊಟ್ಟರು. ವೆರೈಟಿ ಊಟನ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು, ತುಂಬ ರುಚಿಯಾಗಿತ್ತು. ಸ್ವೀಟು, ಮೆಣಸಿನ್ಕಾಯಿ, ಕೋಸಂಬರಿ, ಆಮೇಲೆ 2 ಥರ ರೈಸು, ರಸಮ್ಮು, ಇದೆಲ್ಲ ತಿಂದು ನಾವು ರಾತ್ರಿ ಹೊಡೋಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ನೋಡಿದ್ರೆಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.